ನೇತ್ರಾವತಿ ನದಿ ತೀರದ ಪ್ರಕರಣ ಈಗ ತೀವ್ರ ಸ್ವರೂಪ ಪಡೆದುಕೊಳ್ತಾ ಇದೆ. ಮತ್ತೊಂದು ಅಸ್ಥಿ ಪಂಜರ ಲಭ್ಯವಾಗಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಕಾಡಿನ ಮಧ್ಯದಲ್ಲಿ ಮತ್ತೊಂದು ಅಸ್ಥಿ ಪಂಜರ ಪತ್ತೆಯಾಗಿದೆ. ಇನ್ನು ಇದರ ಜೊತೆಗೆ ಎಸ್ಐಟಿ ಅಧಿಕಾರಿಗಳು ಕಾಡಿಗೆ ಉಪ್ಪಿನ ಮೂಟೆಯನ್ನ ಕೊಂಡೊಯ್ದಿದ್ದಾರೆ. ಕಾಡಿಗೆ ಉಪ್ಪಿನ ಮೂಟೆ ಕೂಡ ಕೊಂಡೊಯ್ದಿದ್ದಾರೆ. ಬಂಗ್ಲಾ ಗುಡ್ಡದಲ್ಲಿ ನಡೀತಾ ಇರುವಂತಹ ಶೋಧ ಕಾರ್ಯದಲ್ಲಿ ಇದೀಗ ಮತ್ತೊಂದು ಅಸ್ಥಿ ಪಂಜರ ಲಭ್ಯವಾಗಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಬಂಗ್ಲಾ ಗುಡ್ಡದಲ್ಲಿ ಎಲುಬುಗಳು ಸಿಕ್ಕಿದೆ ಅನ್ನೋ ಮಾಹಿತಿಗಳು ಸಿಗ್ತಾ ಇದೆ. ಇನ್ನು ಅಧಿಕಾರಿಗಳು ಊಟಕ್ಕೆ ಹೋಗದು ಶೋಧ ಕಾರ್ಯ ನಡೆಸ್ತಾ ಇದ್ದಾರೆ. ಅಧಿಕಾರಿಗಳು ಊಟಕ್ಕೂ ಕೂಡ ಹೋಗಿಲ್ಲ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ದೂರುದಾರ ತೋರಿಸಿದಂತಹ ಜಾಗದಲ್ಲಿ ಎಸ್ಐಟಿ ಅಧಿಕಾರಿಗಳು ಶೋಧ ಕಾರ್ಯ ಮುಂದುವರಿಸ್ತಾ ಇದ್ದಾರೆ. ಇನ್ನು ದೂರುದಾರ ಇದ್ದಕ್ಕಿದ್ದಂತೆ ಜಾಗ ಬದಲಾಯಿಸ್ತಾನೆ. ಅಂದರೆ 11ನೇ ಸ್ಥಳದಲ್ಲಿ ಉತ್ಖನನ ಆಗಬೇಕಾಗಿತ್ತು. ಆದರೆ ಇದ್ದಕ್ಕಿದ್ದಂತೆ ಅದನ್ನು ಸ್ವಚ್ಛಗೊಳಿಸ್ತಾ ಇದ್ದಂತೆ ಮತ್ತೊಂದು ಜಾಗ ತೋರಿಸ್ತಾನೆ. ಅದೇ ಈ ಬಂಗ್ಲಾ ಗುಡ್ಡ. ಈಗ ಬಂಗ್ಲಾ ಗುಡ್ಡದಲ್ಲಿ ನಡೀತಾ ಇರುವಂತಹ ಉತ್ಖನನ ಸಂದರ್ಭದಲ್ಲಿ ಮತ್ತೊಂದು ಅಸ್ಥಿ ಪಂಜರ ಸಿಕ್ಕಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಅಧಿಕಾರಿಗಳು ಊಟಕ್ಕೂ ಹೋಗದೆ ಶೋಧ ಕಾರ್ಯ ಮುಂದುವರಿಸ್ತಾ ಇದ್ದಾರೆ. ಮತ್ತೊಂದೆಡೆ ಈಗ ಉಪ್ಪಿನ ಮೂಟೆ ಕೂಡ ಕೊಂಡೊಯ್ದಿರೋದ್ರಿಂದಾಗಿ ಸಾಕಷ್ಟು ವಿಚಾರಗಳು ಗರಿಗೆದರ್ತಾ ಇದೆ. ಸ್ಥಳದಲ್ಲಿ ಯಾವ ರೀತಿಯಾಗಿ ಶೋಧ ಕಾರ್ಯ ಮುಂದುವರಿತಾ ಇದೆ, ಅಸ್ಥಿ ಪಂಜರ ಸಿಕ್ಕಿದ್ದೆಷ್ಟು, ಮೂಳೆಗಳು ಸಿಕ್ಕಿದ್ದೆಷ್ಟು, ಎಷ್ಟು ವಯಸ್ಸು ಅಸ್ಥಿ ಪಂಜರ ಹೊಂದಿರುವಂತಹ ಒಂದು ಸಾವನ್ನಪ್ಪಿರುವಂತಹ ವ್ಯಕ್ತಿಯದ್ದು, ಈ ರೀತಿಯಾಗಿ ಸಾಕಷ್ಟು ಮಾಹಿತಿಗಳು ಹೊರಬರಬೇಕಿದೆ. ಇನ್ನು ಅಧಿಕಾರಿಗಳು ಊಟಕ್ಕೂ ಹೋಗದೆ ಈಗ ಶೋಧ ಕಾರ್ಯ ನಡೆಸ್ತಾ ಇರೋದ್ರಿಂದಾಗಿ ತೀವ್ರವಾಗಿ ಅಲ್ಲಿ ಶೋಧ ಕಾರ್ಯ ನಡೀತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇನ್ನು ಮತ್ತೊಂದೆಡೆ ಉಪ್ಪಿನ ಮೂಟೆ ಕೂಡ ಒಯ್ದಿರೋದ್ರಿಂದ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಕುತೂಹಲ ಮೂಡ್ತಾ ಇದೆ. ಹೀಗಾಗಿ ಅಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕೃತವಾಗಿ ಸ್ಪಷ್ಟೀಕರಣ ಕೊಟ್ಟ ಬಳಿಕ ಏನೇನೆಲ್ಲ ಸಿಕ್ಕಿದೆ ಅಲ್ಲಿ, ಅದೇ ರೀತಿಯಾಗಿ ಇವತ್ತಿನ ಶೋಧ ಕಾರ್ಯದಲ್ಲಿ ಏನೇನೆಲ್ಲ ಮಹತ್ವದ ದಾಖಲೆಗಳು ಸಿಕ್ತು, ಇದೆಲ್ಲವೂ ಕೂಡ ಸ್ಪಷ್ಟವಾಗುತ್ತೆ. ಇಡೀ ರಾಜ್ಯ ಮಾತ್ರವಲ್ಲದೆ ಇಡೀ ದೇಶ ಇದೀಗ ನೇತ್ರಾವತಿ ನದಿ ತೀರದ ಪ್ರದೇಶದತ್ತ ಕುತೂಹಲದ ಚಿತ್ತವನ್ನು ನೆಟ್ಟಿದೆ. ಈ ನಡುವೆ ನಾವು ಸಂಪೂರ್ಣವಾಗಿ ಪ್ರಕರಣ ನೋಡಿದಾಗ 6ನೇ ಪಾಯಿಂಟ್ನಲ್ಲಿ ಅಸ್ಥಿ ಪಂಜರ ಸಿಗತ್ತೆ. ಸಾಕಷ್ಟು ಕುತೂಹಲಗಳು ಗರಿಗೆದರ್ತು, ಸಾಕಷ್ಟು ಪ್ರಶ್ನೆಗಳು ಕೂಡ ಎದುರಾಯಿತು. ಇನ್ನು ಮುಗಿತಿನ್ನ ನೇರವಾಗಿ ಬ್ಯಾಕ್ ಟು ಬ್ಯಾಕ್ ಅಸ್ಥಿ ಪಂಜರ ಸಿಗುತ್ತೆ ಅನ್ನುವಂತಹ ಒಂದು ನಿರೀಕ್ಷೆಗಳಿತ್ತು. 10ನೇ ಪಾಯಿಂಟ್ವರೆಗೂ ಏನೇನೂ ಸಿಗಲಿಲ್ಲ. ಆಗಲೂ ಕೂಡ ಸಾಕಷ್ಟು ಹತಾಶೆ, ನಿರಾಶೆ ಎಲ್ಲವೂ ಕೂಡ ಆಯಿತು. ಮತ್ತೊಂದೆಡೆ ಅನಾಮಿಕ ವ್ಯಕ್ತಿ ಮೇಲೂ ಕೂಡ ಸಾಕಷ್ಟು ಒತ್ತಡಗಳಿತ್ತು. ಯಾಕಂದರೆ ಯಾವ ಜಾಗಗಳಲ್ಲಿ ಹೂತಿಟ್ಟಿದ್ದೀನಿ ಅನ್ನುವಂತಹ ಒಂದು ಜಾಗ ಸರಿಯಾಗಿ ಪತ್ತೆ ಮಾಡೋದಕ್ಕಾಗಲಿಲ್ವಾ, ಅಥವಾ ಇದರಲ್ಲಿ ಬೇರೆಯದ್ದೇ ಆದಂತಹ ಒಂದು ವಿಚಾರಗಳು ಏನಾದರೂ ಇದೆಯಾ ಅನ್ನುವಂತಹ ವಿಚಾರಗಳು ಗರಿಗೆದರೋದಕ್ಕೆ ಆರಂಭ ಆಯಿತು. ಸಾಕಷ್ಟು ಚರ್ಚೆಗಳು ಕೂಡ ಆಯಿತು. ಆದರೆ ಇವತ್ತು 11ನೇ ಪಾಯಿಂಟ್ ಅಗಿಯುವಂತಹ ಸಂದರ್ಭದಲ್ಲಿ ಬಂಗ್ಲಾ ಗುಡ್ಡದಲ್ಲಿ ಸಿಕ್ಕಿರುವಂತಹ ಅಸ್ಥಿ ಪಂಜರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳು ಈಗ ಗರಿಗೆದರ್ತಾ ಇದೆ. ಮುಂದಿನ ಕಾರ್ಯಾಚರಣೆಗೆ ಸಂಬಂಧಪಟ್ಟಂತೆಯೂ ಕೂಡ ಪಾಯಿಂಟ್ಗಳು ಬದಲಾಗುವ ಸಾಧ್ಯತೆ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಪ್ರಕಾಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಸ್ಥಳದಿಂದ. ಪ್ರಕಾಶ್, 11ನೇ ಪಾಯಿಂಟ್ ಅಗಿಬೇಕಾಗಿತ್ತು, ಆದರೆ ಕೊನೆ ಹಂತದಲ್ಲಿ ಬಂಗ್ಲಾ ಗುಡ್ಡದತ್ತ ಅಧಿಕಾರಿಗಳು ತೆರಳುತ್ತಾರೆ. ಏಕಾಏಕಿ ಅಗಿಯೋದಕ್ಕೆ ಆರಂಭ ಮಾಡ್ತಾರೆ. ಊಟ ಮಾಡದೆ ಈ ಕಾರ್ಯಾಚರಣೆ ಮುಂದುವರಿತಾ ಇರೋದ್ರಿಂದ ಸಾಕಷ್ಟು ಕುತೂಹಲ ಮೂಡ್ತಾ ಇದೆ. ಏನು ನಡೀತಾ ಇದೆ ಸ್ಥಳದಲ್ಲಿ, ಅಧಿಕಾರಿಗಳ ಕಾರ್ಯಾಚರಣೆ ಯಾವ ರೀತಿಯಾಗಿ ಮುಂದುವರಿತಾ ಇದೆ, ಈ ಮತ್ತೊಂದು ಅಸ್ಥಿ ಪಂಜರಕ್ಕೆ ಸಂಬಂಧಪಟ್ಟಂತೆ ಏನೇನೆಲ್ಲ ಮಾಹಿತಿಗಳು ಲಭ್ಯವಾಗಿದೆ ಅಂತ? ನೇತ್ರಾವತಿಯ ಸ್ನಾನಘಟ್ಟದ ಬಳಿ ಈಗಾಗಲೇ 11 ಮತ್ತು 12ನೇ ಪಾಯಿಂಟ್ ಏನಿತ್ತು, ಆ ಪಾಯಿಂಟ್ನಲ್ಲಿ ಬೆಳಗ್ಗೆಯಿಂದಲೂ ನಿರಂತರವಾಗಿ ಶೋಧ ಕಾರ್ಯ ಮುಂದುವರೆದಿತ್ತು. ಆದರೆ ಅನಾಮಿಕ ಇವತ್ತು ಬೇಗ ಬೆಳ್ತಂಗಡಿಯಿಂದ SIT ಕಚೇರಿಯಿಂದ ನೇರವಾಗಿ ಬಹಳ ಬೇಗ ಸ್ಥಳಕ್ಕೆ ಬರ್ತಾರೆ. ಸ್ಥಳಕ್ಕೆ ಬಂದಂಥ ಸಂದರ್ಭದಲ್ಲಿ ಸಿಬ್ಬಂದಿಗಳು ಶೋಧ ಕಾರ್ಯ ಮುಂದುವರಿಸ್ತಾರೆ. ಒಂದಿಷ್ಟು ಮಳೆ ಕೂಡ ಇರುತ್ತೆ. ಆ ಮಳೆಯ ನಡುವೆಯೂ ಶೋಧ ಕಾರ್ಯ ಮುಂದುವರಿಸಿದಂಥ ಸಂದರ್ಭದಲ್ಲಿ ಸುಮಾರು 1-1.5 ಗಂಟೆಗಳ ಕಾಲ, ಅಂದರೆ 1.5ರಿಂದ 2 ಗಂಟೆಗಳ ಕಾಲ ನಿರಂತರವಾಗಿ ಶೋಧ ಕಾರ್ಯವನ್ನು ಮುಂದುವರಿಸ್ತಾರೆ. 11ನೇ ಪಾಯಿಂಟ್ನಲ್ಲಿ ಒಂದಿಷ್ಟು
ಏನು ಅನಾಮಿಕ ಏನಿರ್ತಾನೆ ಆತನಿಗೆ ಒಂದಿಷ್ಟು ಏನಾದರೂ ಅಂದರೆ ಅಲ್ಲೇನು ಲಭ್ಯವಾಗೋದಿಲ್ವೇನೋ, ಮಾನವನ ದೇಹಕ್ಕೆ ಸಂಬಂಧಪಟ್ಟಂತಹ ಮೂಳೆಗಳು ಲಭ್ಯವಾಗೋದಿಲ್ವೇನೋ ಅನ್ನುವ ಅನಿಸಿಕೆ ಕೂಡ ಅನಿಸುತ್ತೇನೋ. ಹಾಗಾಗಿ ನಂತರದಲ್ಲಿ ತದನಂತರ ಏನು ನೇತ್ರಾವತಿ ಸ್ನಾನಘಟ್ಟದ ಭಾಗದ ರಸ್ತೆ ಇದೆಯಲ್ಲ, ಆ ರಸ್ತೆಯಿಂದ ಸುಮಾರು 400 ಮೀಟರ್ ಅಂತರದಲ್ಲಿ ಮತ್ತೆ ಒಂದು ಅಲ್ಲಿ ಪಕ್ಕದಲ್ಲೇ ಬಂಗ್ಲಾಗುಡ್ಡ, ಅಂದರೆ ಅದೇ ಸ್ಥಳದಿಂದ ಮುಂದಕ್ಕೆ ಹೋದರೆ ಬಂಗ್ಲಾಗುಡ್ಡ ಅನ್ನುವ ಗುಡ್ಡ ಕೂಡ ಸಿಗುತ್ತೆ. ಆ ಗುಡ್ಡದಲ್ಲಿ ಏನು ಶೋಧ ಕಾರ್ಯ ಮುಂದುವರಿಸಿದಂಥ ಸಂದರ್ಭದಲ್ಲಿ ಅಸ್ಥಿ ಪಂಜರ ಸಿಕ್ಕಿದೆ, ಒಂದಿಷ್ಟು ಅಂದರೆ ಮೂಳೆಗಳು ಸಿಕ್ಕಿದೆ ಅನ್ನುವ ಮಾಹಿತಿಗಳು ಸದ್ಯಕ್ಕೆ ಲಭ್ಯವಾಗಿರ್ತಕ್ಕಂಥದ್ದು. ಇದನ್ನು ಸಂರಕ್ಷಣೆ ಮಾಡಲಿಕ್ಕೆ ಏನಾದರೂ ಅಧಿಕಾರಿಗಳು ಉಪ್ಪಿನ ಮೂಟೆಯನ್ನು ಕೊಂಡೊಯ್ದ್ರ ಅನ್ನುವ ಪ್ರಶ್ನೆಗಳು ಸಾಕಷ್ಟು ಮೂಡ್ತಾ ಇರುವಂಥದ್ದು. ಯಾಕಂದರೆ ಮೂಳೆಗಳು ಸಿಕ್ಕಂಥ ಸಂದರ್ಭದಲ್ಲಿ ಏನಾದರೂ ಅದರಲ್ಲಿ ಬೇರೆ ಬೇರೆ ಥರದ, ಅಂದರೆ ಈಗೇನಾದರೂ ಸಾಕಷ್ಟು ವರ್ಷಗಳ ಹಿಂದೆ ಸತ್ತಿರುವಂಥದ್ದು ಅಥವಾ ಇತ್ತೀಚೆಗೆ ಸತ್ತಿರುವಂತಹ ಶವವ, ಕಳೆಬರಹನ, ಈ ರೀತಿಯಾದಂತಹ ನಾನಾ ಪ್ರಶ್ನೆಗಳು ಉದ್ಭವ ಆಗುತ್ತೆ. ಹಾಗಾಗಿ ಉಪ್ಪಿನ ಮೂಟೆಯನ್ನು, ಒಂದು ಮೂಟೆ ಉಪ್ಪಿನ ಮೂಟೆ ಹೊತ್ಕೊಂಡು ಹೋಗುವಂತಹ ದೃಶ್ಯಗಳು ಈಗಾಗಲೇ ಮಾಧ್ಯಮಗಳಿಗೆ ಲಭ್ಯವಾಗಿರ್ತಕ್ಕಂಥದ್ದು. ಇವತ್ತು ಮಧ್ಯಾಹ್ನ ಊಟಕ್ಕೆ ಬಿಡುವು ಕೊಡಬೇಕಾಗಿತ್ತು, ಆದರೆ ಊಟಕ್ಕೆ ಬಿಡುವು ಕೊಡದೇ ಕೂಡ ಕಾರ್ಯಾಚರಣೆಯನ್ನು ಮುಂದುವರಿಸಿರುವಂಥದ್ದು. ಇದು 6ನೇ ಪಾಯಿಂಟ್ನಲ್ಲಿ ಸಿಕ್ಕಿದಂತಹ ಕೆಲವೊಂದಿಷ್ಟು ಮೂಳೆಗಳು ಸಿಕ್ಕಿದ್ದು, ನಂತರದಲ್ಲಿ ಇವತ್ತು ಮತ್ತೆ ಇನ್ನೊಂದಿಷ್ಟು ಮಾನವನ ದೇಹಕ್ಕೆ ಪಟ್ಟಿದ್ದಂತಹ ಮೂಳೆಗಳು ಸಿಕ್ಕಿದೆ ಅನ್ನುವ ಮಾಹಿತಿ ಇರುವಂಥದ್ದು. ಅದನ್ನು SIT ಅವರು ಕೂಡ ಸ್ಪಷ್ಟಪಡಿಸ್ತಾರೆ. ಈಗ ಈ ಪ್ರಕರಣಕ್ಕೆ ಒಂದಿಷ್ಟು ಬಿಗ್ ಟ್ವಿಸ್ಟ್ ಸಿಕ್ಕಿದೆ ಅಂತಲೇ ಹೇಳಲಾಗ್ತದೆ. ಮತ್ತೆ ನಾಳೆ ಏನಾದರೂ 12ನೇ ಪಾಯಿಂಟ್ ಶೋಧ ಕಾರ್ಯ ಮುಂದುವರಿಸ್ತಾರಾ ಅಥವಾ ಏನು ಅನಾಮಿಕ ಪಾಯಿಂಟ್ ಮಾಡಿದಂತಹ ಗುರುತೇನಿದೆ ಅದರಲ್ಲಿ ಮತ್ತೆ 11ನೇ ಪಾಯಿಂಟಿಗೆ ಬರ್ತಾರ, ಈ ತರದ ಒಂದು ಸಾಕಷ್ಟು ಪ್ರಶ್ನೆಗಳು ಕೂಡ ಪ್ರಕಾಶ್ ಎಲ್ರಿಗೆ ಕಾಡ್ತಾ ಇರುವಂತಹ ಪ್ರಶ್ನೆ 10-15 ವರ್ಷ ಆಯಿತು, 20 ವರ್ಷ ಆಯಿತು ಅಂತ ಅನೇಕರು ಹೇಳ್ತಾ ಇದ್ರು. ಅದರ ಜೊತೆಗೆ ಅಧಿಕಾರಿಗಳು ಕೂಡ ಹೇಳ್ತಾ ಇದ್ರು ಜಾಗಗಳನ್ನು ಗುರುತು ಮಾಡೋದಕ್ಕೆ ಅನಾಮಿಕನಿಗೂ ಕೂಡ ಸಾಕಷ್ಟು ಸಂಕಷ್ಟ ಎದುರಾಗಿರಬಹುದು. ಆದರೆ ಈಗ 2 ಅಸ್ಥಿ ಪಂಜರ ಸಿಕ್ಕಿರೋದ್ರಿಂದ ಎಲ್ಲೆಲ್ಲಿ ಪಾಯಿಂಟ್ಗಳನ್ನು ಮಾರ್ಕ್ ಮಾಡಿ ಆತ ತೋರಿಸ್ತಾನೆ ಅಲ್ಲಿ ಅಗಿಯಲೇಬೇಕಾದಂತಹ ಒಂದು ಅನಿವಾರ್ಯತೆ ಈಗ ಎದುರಾಗಿದೆ ಅಂತ ಹೇಳಿದರೂ ಕೂಡ ತಪ್ಪಾಗೋದಿಲ್ಲ. ಹಾಗಾಗಿ ಹೊಸ ಪಾಯಿಂಟ್ಗಳನ್ನು ಗುರುತು ಪತ್ತೆ ಮಾಡಬಹುದಾ ನಾಳೆ? ಇವತ್ತಿನ ಕಾರ್ಯಾಚರಣೆ ಯಾವಾಗ ಅಂತ್ಯ ಆಗತ್ತೆ ಅಂತ? ಸಂತೋಷ್, ಯಾಕಂದರೆ ಅವರು ಹೇಳಿದ ಹಾಗೆ 13 ಪಾಯಿಂಟನ್ನು ಈಗಾಗಲೇ ಪಾಯಿಂಟ್ ಗುರುತು ಮಾಡಿದರು. ಯಾರು ಅನಾಮಿಕ ಹೇಳಿದಂತೆ SIT ಅಧಿಕಾರಿಗಳು 13 ಪಾಯಿಂಟ್ ಗುರುತು ಮಾಡಿದರು. ಅದರಲ್ಲಿ 1 ಪಾಯಿಂಟ್ನಲ್ಲಿ ಒಂದು ಖರ್ಚಿಪ್, ಜೊತೆಗೆ 6ನೇ ಪಾಯಿಂಟ್ನಲ್ಲೂ ಕೂಡ ಮಾನವ ದೇಹಕ್ಕೆ ಸಂಬಂಧಪಟ್ಟಂಥ ಮೂಳೆಗಳು, ಇವತ್ತು ಒಂದಿಷ್ಟು ಮೂಳೆಗಳು ಕೂಡ ದೊರೆತಿರುವಂತಹ ಹಿನ್ನೆಲೆಯಲ್ಲಿ ಮತ್ತೊಂದಿಷ್ಟು ಪಾಯಿಂಟ್ಗಳನ್ನ ಏನಾದರೂ ನಾಳೆ ಎಲ್ಲ ನಾಡಿದ್ದು, ಅಂದರೆ ಮೊದಲು 13 ಪಾಯಿಂಟ್ ಏನಿದೆ ಆ ಪಾಯಿಂಟನ್ನು ಸಂಪೂರ್ಣವಾಗಿ ಮುಗಿದ ನಂತರ ಮತ್ತೊಂದಿಷ್ಟು ಪಾಯಿಂಟನ್ನು ಕೂಡ ಏನಾದರೂ ಗುರುತು ಮಾಡ್ತಾರ ಅನ್ನುವ ಸಾಧ್ಯತೆಗಳು ಹೆಚ್ಚಿರುವಂಥದ್ದು. ಇದಕ್ಕೆ SIT ಅಧಿಕಾರಿಗಳು ಅನಾಮಿಕ ಹೇಳಿದ ರೀತಿಯಾಗಿ ಮೂಳೆಗಳು ಸಿಕ್ಕಿದಂಥ ಸಂದರ್ಭದಲ್ಲಿ ತನಿಖೆಗೆ ಯಾವೆಲ್ಲ ರೀತಿಯಾಗಿ ಅವರಿಗೆ ಸಹಕಾರಿ, ಅಂದರೆ ಏನು ಮೂಳೆಗಳು ಇದ್ದಾವೆ, ಜೊತೆಗೆ ಅನಾಮಿಕ ಹೇಳಿದಂತೆ ಮತ್ತೊಂದಿಷ್ಟು ಮುಂದುವರಿಸ್ಬೋದು ಅಥವಾ ಮುಂದುವರಿಸ್ತಾನೆ ಇರ್ಬೋದು, ಅದು SITಗೆ ಬಿಟ್ಟಂಥ ವಿಚಾರ. ಒಟ್ಟಾರೆ ಈಗ ಸದ್ಯಕ್ಕೆ 13 ಪಾಯಿಂಟನ್ನು ತೋರಿಸಿರುವಂಥದ್ದು, ನಾಳೆ ಮತ್ತೊಂದಿಷ್ಟು ಪಾಯಿಂಟ್ಗಳನ್ನ ತೋರಿಸ್ತಾನೆ ಇರ್ಬೋದು. ಇದು ಅನಾಮಿಕ ಮತ್ತು SIT ಇಬ್ಬರಿಗೂ ಕೂಡ ಅನಾಮಿಕ ಒಂದು ಕಡೆ ತೋರಿಸ್ತಾರೆ, ಆದರೆ ಕೆಲವೊಂದಿಷ್ಟು ಪಾಯಿಂಟ್ಗಳಲ್ಲಿ ಇದುವರೆಗೆ ಯಾವುದೇ ಮೂಳೆಗಳು ಲಭ್ಯವಾಗಿಲ್ಲ. ಆದರೆ 1-2 ಪಾಯಿಂಟ್ಗಳಲ್ಲಿ ಮೂಳೆಗಳು ಲಭ್ಯವಾಗಿರ್ತಕ್ಕಂತಹ ಹಿನ್ನೆಲೆಯಲ್ಲಿ ಮತ್ತೆ ಕಾರ್ಯಾಚರಣೆ, ಅಂದರೆ ಅವರು ಮತ್ತೆ ಪಾಯಿಂಟನ್ನು ಗುರುತು ಮಾಡಿದರೆ ಇವರು ಏನಾದರೂ ಮತ್ತೆ ಮುಂದುವರಿತಾರ ಅಥವಾ ಇದನ್ನು ಮತ್ತೆ ತನಿಖೆಗೆ ಒಳಪಡಿಸ್ತಾರೆ, ಹೀಗೆ ಸಾಕಷ್ಟು ನಾನಾ ಥರದ ಪ್ರಶ್ನೆಗಳು ಕೂಡ ಈಗಾಗಲೇ ಉದ್ಭವ ಆಗಿರ್ತಕ್ಕಂಥದ್ದು. ಒಟ್ಟಾರೆ ಬೆಳಿಗ್ಗೆಯಿಂದ ನಿರಂತರವಾಗಿ ನಡೀತಿದ್ದಂತಹ ಕಾರ್ಯಾಚರಣೆ ಇವತ್ತು ಊಟಕ್ಕೂ ಕೂಡ ಬ್ರೇಕ್ ಕೊಡದೆ ಕಾರ್ಯಾಚರಣೆಯನ್ನು SIT ಅಧಿಕಾರಿಗಳು ಅನಾಮಿಕನ ಅವರ ಜೊತೆ ಕೂಡ ಈ ಕಾರ್ಯಾಚರಣೆಯನ್ನು ಮುಂದುವರಿಸಿರುವಂಥದ್ದು. ಸಂತೋಷ, ಧನ್ಯವಾದಗಳು ಪ್ರಕಾಶ್.